ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮ ಅವತ್ತು ನಾವು ಬೀಸೋ ಕಲ್ಲಲ್ಲಿ ನಾವು ಬೇಳೆ ಮಾಡ್ಕೊಂಡಿದ್ರು, ಅದನ್ನ ಹಂಗೆ ಎತ್ತಿಕ್ಕಿದ್ರು ಅಮ್ಮ. ಅದಕ್ಕೆ ಬೇಳೆ ಮನೆ ಕೊಡ್ತೀನಿ ಬಿಡು, ನೀವು ಕೆಲಸ ಮಾಡ್ಕೊಳ್ರಿ ಅಂತಂದರು. ಅದಕ್ಕೆ ಸರಿ ಅಂದ್ಬಿಟ್ಟು ಅಮ್ಮ ಎಲ್ಲ ಆಯ್ದುಬಿಟ್ಟು ಸಪ್ರೇಟ್ ಮಾಡ್ತಾರೆ. ಫಸ್ಟು ಒಂದ್ರಾಡ್ಕೋಬೇಕು, ಒಂದ್ರಾಡೋದಿರುತ್ತಲ್ಲ ಅಕ್ಕಿ ಒಂದ್ರಾಡೋದ್ರಲ್ಲಿ ಅದು ಒಂದ್ರಾಡ್ಕೊಂಡು ನುಚ್ಚು ಸಪ್ರೇಟ್ ಮಾಡ್ಕೊಂಡು ಬೇಳೆ ಎಲ್ಲ ಸಪ್ರೇಟ್, ಮತ್ತು ಕಾಳು ಒಂದೊಂದು ಕಾಳೆ ಬಂದಿರುತ್ತೆ, ಒಂದೊಂದು ಕಾಳು ಬಂದಿರಲ್ಲ. ಅದಕ್ಕೆಲ್ಲ ಆಯ್ದುಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಕೊಡ್ತೀನಿ, ಸಾಂಬಾರೆಲ್ಲ ಮಾಡೋಕ್ಕೆ ನಿಮ್ಗೆ ಆಗುತ್ತೆ ಅಂತ ಹೇಳಿದ್ರು. ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯೂಟ್ಯೂಬಲ್ಲಿ 500 ಜನ ರೀಚ್ ಆಗಿದ್ದಾರೆ ಸಬ್ಸ್ಕ್ರೈಬರು. ನಿಮ್ಮ ಸಪೋರ್ಟಿಂದ ನನಗೆ 500 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದೇ ಥರ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ಇನ್ನಷ್ಟು ವೀಡಿಯೋ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರೆ ನನಗೆ ಆ ಥರ ವೀಡಿಯೋಗಳು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಾನು ಡೈಲಿ ವ್ಲಾಗ್ ಇಲ್ಲಿ ಅಮ್ಮ ಮನೇಲಿದ್ದೀನಿ, ಇಲ್ಲಿರೋ ವ್ಲಾಗ್ ಎಲ್ಲ ಹಾಕಿದ್ದೀನಿ. ನಾನು ಬೆಂಗಳೂರಿಗೆ ಹೋಗಿ ಮಾಮೂಲಿ ಅಲ್ಲಿನ ರೂಟಿಂದೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ನನಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಅಕ್ಕಿ ಎಲ್ಲ ತೊಳೆದೊಣಗಿ ಹಾಕ್ತಿದ್ದೀನಿ. ಯಾಕೆಂದರೆ ನಾನು ಇನ್ನೇನೋ ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲಿ ಹೋದರೆ ಅಲ್ಲಿ ವಾಶ್ ಮಾಡಿ ತೊಳೆದೊಣಗಿ ಹಾಕೋಕ್ಕೆ ನನಗೆ ಜಾಗ ಸಾಕಾಗೋದಿಲ್ಲ. ಸುಮ್ಮನೆ ನನಗೆ ಅಲ್ಲಿ ಕಷ್ಟ ಅನಿಸ್ತಾ ಇರುತ್ತೆ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಇಲ್ಲಿ ಅಮ್ಮ ಸರಿ ನೀನು ತೊಳೆದು ಒಣಗಾಕೋ, ಇಲ್ಲೇನೋ ಒಣಗಿಸ್ಕೊಂಡು ತೊಗೊಂಡೋಗಿ ಹಸಿಟ್ಟು ಮಾಡ್ಕೊಂಡು, ಸುಮ್ಮನೆ ನಿಂಗೆ ಅಲ್ಲಿ ಕಷ್ಟ ಆಗುತ್ತೆ ಅಂದರು. ಸರಿ ಅಂದ್ಬಿಟ್ಟು ನಾನು ಜಾಸ್ತಿ ನಿಂತನ್ನು ಫಸ್ಟ್ ನಾವೆಲ್ಲದನ್ನು ಕ್ಲೀನಾಗಿ ದೊಡ್ಡ ಟಬ್ ತೊಗೊಂಡು ಎಲ್ಲ ವಾಶ್ ಮಾಡ್ಕೊಂಡು ಸೋರು ಹಾಕತ್ತೆ. ದೊಡ್ಡದಂದರೆ ಬೋಂಡ ಸೋರು ಹಾಕ್ತಾರಲ್ಲ, ದೊಡ್ಡದರ ಬೋಂಡ ಎಲ್ಲ ಮಾಡೋದಿರುತ್ತೆ. ಅದಕ್ಕೆ ನಾವು ವೇಲ್ ಹಾಕ್ಬಿಟ್ಟು ಕೆಳಗಡೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ. ಎಷ್ಟು ಧೂಳಿರುತ್ತೆ ಅಲ್ವಾ, ಸೊಸೈಟಿ ಅಕ್ಕಿ ಅಂದಮೇಲೆ ಇಷ್ಟೇ ಧೂಳಿರುತ್ತೆ. ರೇಷನ್ ಅಕ್ಕಿ ಅಲ್ವಾ. ಇನ್ನು ಸೋನಾ ಮಸೂರಿ ಅಕ್ಕಿ ಎಲ್ಲ ಚೆನ್ನಾಗಿರೋಣ ನನಗೆ ರೊಟ್ಟಿಗೆ ಮತ್ತು ದೋಸೆಗೆ. ಅಕಸ್ಮಾತ್ ನನಗೇನಾದರೂ ಸೋನಾ ಮಸೂರಿ ಅಕ್ಕಿ ಏನಾರ ಖಾಲಿ ಆಗಿದ್ರೆ ಪ್ಯಾಕೆಟ್ ಹಾಕಿ ಒಂದೊಂದ್ಸಲ ಇದರೊಳಗೆ ಅನ್ನ ಮಾಡ್ತೀನಿ, ಎಷ್ಟು ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಅಮ್ಮ ಮನೆ ನಾವು ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು. ಸೋನಾ ಮಸೂರಿ ಅಕ್ಕಿ ಅಂದರೆ ಯಾವ ಥರ ಒಂದೊಂದು ಟೈಮ್ ಅಷ್ಟೇ. ನಿಮಗೆ ಗೊತ್ತಿರೋಂಗೆ ಇಷ್ಟು ಮಕ್ಕಳಿಗೆಲ್ಲ ಸೋನಾ ಮಸೂರಿ ಅಕ್ಕಿ ತರ್ತಾರೆ. ಪ್ಯಾಕೆಟ್ ಅಂದ್ರೇ 1400 1800 ಅಥವಾ 1700 ಇಷ್ಟೆಲ್ಲ ಇರುತ್ತೆ. ಯಾರು ತಂದುಬಿಟ್ಟು ಅಷ್ಟೊಂದು ಮಾಡ್ಕೊಳೋದು. ಏನೋ ಟಿಫನ್ಗೆ ಟೊಮೊಟೊ ಬಾತು, ಚಿತ್ರಾನ್ನ ಈ ಥರದಕ್ಕೆಲ್ಲ ನಾವು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ತೀವಿ. ಇನ್ನೇನೋ ಫಂಕ್ಷನ್ಗೆ ಅಷ್ಟೇ. ಇನ್ನು ಸೊಸೈಟಿ ಅಕ್ಕಿನೇ ಇರುತ್ತೆ, ನಮಗೂ ಅಮ್ಮಂಗೂ ಕೊಡ್ತಾರೆ. 15 kg ಇವಾಗೆಲ್ಲ ಕೊಡೋದಲ್ವ. ಇನ್ನು ಅಕ್ಕ ದೊಡ್ಡಕ್ಕ ಎರಡನೇ ಅಕ್ಕ ಭದ್ರಾವತಿ ಇದ್ದಾಳೆ, ಅವಳು ಸ್ವಲ್ಪ ತಂದು ಕೊಡ್ತಾಳೆ. ಅದೇ ಇರುತ್ತೆ ಸಾಕು ನಮ್ಗೆ. ಇವಾಗ ಅದಕ್ಕೆ ಜಾಸ್ತಿ ಇತ್ತು, ಸ್ವಲ್ಪ ಅದು ಯಾಕೋ ಬ್ಲಾಕ್ ಥರ ಆಗಿತ್ತು. ಅಮ್ಮ ಅದಕ್ಕೆ ಇದನ್ನೇ ತೊಳೆದು ಒಣಗಾಕೊಬಿಡು, ನಿನಗೆ ರೊಟ್ಟಿಗೆ ಮತ್ತು ದೋಸೆಗೆಲ್ಲ ಸರಿ ಆಗುತ್ತೆ ಅಂತ ಅಂದರು. ಸ್ವಲ್ಪ ದೋಸೆಗೆಲ್ಲ ಅದನ್ನು ಸೈಡಿಗೆ ಒಂದ್ರಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇದನ್ನು ತೊಳೆದ್ಬಿಟ್ಟು ಇವಾಗ ಅದು ಒಣಗಾಕೊಂಡು ಕ್ಲೀನಾಗೆಲ್ಲ ವಾಶ್ ಮಾಡಿ ಸೋರು ಹಾಕಿದ್ವಿ. ಇವಾಗ ನೀರೆಲ್ಲ ಸೋರಿತ್ತು, ಅದಕ್ಕೆ ಚಾಪೆ ತೊಗೊಂಡು ಇವಾಗ ಒಣಗಾಕೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಎಲ್ಲ ಒಣಗೋಗ್ತಾ ಇದೆ, ನೀರಿಲ್ಲ, ಮಳೆ ಇಲ್ಲ. ಅಯ್ಯೋ ಏನು ಮಾಡೋದು ರೈತರುಗಳು. ಎಷ್ಟು ಅಂತ ನೀರು ಜೋಡಿಸೋಕ್ಕಾಗುತ್ತೆ ಎಲ್ಲದಕ್ಕೂ. ನೋಡಿ ಲೇಪರ್ ಕಡ್ಡಿ ಎಲ್ಲ ಹಾಕಿದ್ದೀವಿ, ನೀರು ಸಾಕಾಗ್ತಾಯಿಲ್ಲ ಅದಕ್ಕೂ. ಎಷ್ಟು ಅಂತ ಬಿಡೋದು, ಫುಲ್ಲು ಎಲ್ಲ ಅವಕ್ಕೂ ಬಿಡಬೇಕು. ಎಲ್ಲಿ ಥರದ ಮಳೆನೆಲ್ಲ ಬರ್ತಾಯಿಲ್ಲ. ದೇವ್ರದಿಂದ ಮಳೆ ಬಂದರೆ ಸಾಕಪ್ಪ ಅನಿಸುತ್ತೆ. ಯಪ್ಪ ಯಾವ ಬಿಸಿಲು, ಯಾರನ್ನು ಸುಡೋಕೆ ಇಷ್ಟು ಬಿಸಿಲು ಬರ್ತೈತೋ ಕಾಣೆ. ಹೊಸಿ ಬಿಸಿಲಲ್ಲ ಯಪ್ಪ. ಅದಕ್ಕೆ ತೊಳೆದು ಒಣಗಾಕ್ತಾಯಿದ್ದೀನಿ ಅಕ್ಕಿನ. ನಾನು ಬೆಂಗಳೂರಿಗೂ ತಗೊಂಡೋಗ್ತೀನಿ. ಬೆಂಗಳೂರಿಗೂ ತಗೊಂಡೋಗಿ ಸ್ವಲ್ಪ ಅಮ್ಮ ಮನೆಗೂ ಸ್ವಲ್ಪ, ಅದಕ್ಕೆ ತೊಳೆದು ಜಾಸ್ತಿನೇ ಒಣಗಾಕ್ಬಿಡೋಣ. ವಾ ಎಷ್ಟು ಬಿಸಿಲು ಅಂದರೆ ಯಪ್ಪ. ತೊಳೆದು ಇವಾಗ ಸೋರು ಹಾಕಿದ್ದೀನಿ ಎಲ್ಲ ತಂದು ಇದ್ರ ಮೇಲೆ ಚಾಪೆ ಒಂದು ಪಂಚೆ ಹಾಕ್ತೀನಿ. ಪಂಚೆ ಮೇಲೆ ಅರಿಸ್ತಾ ಇದ್ದಿಲ್ಲ ಮಕ್ಕನ ಸಹ. ನೋಡಿ ಮಾವಿನಕಾಯಿ ಎಲ್ಲ ಖಾಲಿ. ಫುಲ್ಲು ತೆಂಗಿನ ಮರನೇ ಬೋಳ ಮಾಡಿಬಿಟ್ಟಿದ್ದಾರೆ ನೋಡಿ. ಒಂದಾದ್ರೆ ಆಯಿತಾ. ಇದು ಸ್ವೀಟ್ ಇರೋದಕ್ಕೂ ಅದಕ್ಕೂ ಎಲ್ಲ ತಿನ್ಕೊಂಡವತ್ತಾಗ ಒಂದು ಚುಂಟಿ ಇಲ್ಲ, ಒಂದು ಇಲ್ಲ. ಪಾಪ ಬೇಜಾರಾಗ್ಬಿಟ್ಟಿದೆ ಮಾವಿನ ಗಿಡಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರುತ್ತಾ ಇದೆ, ಎಷ್ಟು ಎಳೆದಂತ. ಏನು ಸೂಪರಾಗಿ ಲೀವ್ಸ್ ಇದೆ ಅಲ್ಲ. ಥರ ಕಲರ್ ದೇವ್ರು ಹೆಂಗೆ ಸೃಷ್ಟಿ ಮಾಡಿದ್ದಾನೆ. ಇದೊಂಥರ ಲೀವ್ಸು, ಇದೊಂಥರ ಲೀವ್ಸು ಎಲ್ಲ ಚಿಗುರುತ್ತಾ ಇದೆ. ನಮ್ಮ ಕರಿಯ ಹೋಗಿ ಎಲ್ಲಿ ಮನ್ಗಿದ್ದಾನೆ ನೋಡಿ, ಕಾಣ್ತೈತಾ? ನನಗಂತೂ ಬಿಸಿಲಿಗೆ ಕ್ಯಾಮ್ರದಲ್ಲೇ ಕಾಣ್ತಾಯಿಲ್ಲ. ಅಲ್ಲಿ ತೆಂಗಿ ಮರ ಹತ್ರ ಹೋಗಿ ತಣ್ಣಗೆ ಮನ್ಕೊಂಡಿದ್ದಾನೆ. ಅದ್ರ ಜೀವನ ಆಯಸ್ಸು ಕಮ್ಮಿ, ಅದ್ರ ಜೀವನನೇ ಇಷ್ಟ. ನಮಗೆ ದೇವ್ರ ಆಯಸ್ಸು ಜಾಸ್ತಿ ಕೊಟ್ಟಿದ್ದಾನೆ, ಜೀವನ ನೆಮ್ಮದಿ ಇಲ್ಲ ಅಷ್ಟೇ. ಎಲ್ಲ ನೋಡ್ತಾವೆ ಯಾವಾಗ ಕಟ್ಟಾಕ್ತೀಯಾ ಅಂತ. ಎಲ್ಲ ಒಳಗಡೆ ಕಟ್ಟಾಕ್ಬೇಕು, ಬಿಸಿಲು ಪಾಪ ಹಸುಗಳಿಗೂ. ಅದಕ್ಕೆ ನಾವು ತಿಂಡಿ ತಿಂದ್ಬಿಟ್ಟು ನಮ್ಮ ಹೊಟ್ಟೆ ತುಂಬಿಸ್ಕೊಂಡು ಆವಾಗ ಹಸುಗಳಿಗೆ ಹಾಕಿ ಅವಕ್ಕೂ ಹೊಟ್ಟೆಗೆ ಹಾಕೋದು.
ನೋಡಿ ಸುಂದರಿ ಹೆಂಗಿದ್ದಾಳೆ ಅಂತ. ಇದು ಹೆಣ್ಣು, ಇದು ಕಾಣ, ಇವಳು ಬೋಡಿ, ಅವಳು ಗೌರಿ, ಅವಳು ಶ್ರೀ ಗೌರಿ. ಆ ಕಡೆ ಒಬ್ಳಿದ್ದಾಳೆ, ಅವಳು ಗುದ್ದಾಳೆ ಅವಳು. ಇವಳು ಹೆಣ್ಣು, ಇವಳು ಕರ, ಇವಳು ಹೆಣ್ಕರ, ಇದು ಹೆಣ್ಕರ, ಇಜ್ಜಿ ಹೆಣ್ಕರ. ನಮ್ಮ ಮನೇಲಿ ಬರೀ ಎಲ್ಲ ಹೊರಿಕರ ಆಗ್ತಾಯಿತ್ತು. ಇವಾಗ 2 ಮಾತ್ರ. ಫಸ್ಟು ಅದು ಹಾಕೈತೆ ಅಲ್ಲಿದೆಯಲ್ಲ ಆ ಕಡೆ ಸೈಡ್ ಇತ್ತು, ಅದು ಫಸ್ಟು. ಅದಕ್ಕೆ 4 ತಿಂಗಳು ಅನಿಸುತ್ತೆ, ಇದಕ್ಕೆ 2 ತಿಂಗಳು. ಇವಾಗ ಚಿಕ್ಕ ಕರ ಇದು. ಎಲ್ಲ ತೊಳೆದಳು ಅಕ್ಕ ಎಲ್ಲದೂ. ಇದಕ್ಕೆ ನೀರು ಕುಡಿಯೋಕ್ಕಿಟ್ರೆ ಬಕೆಟು ಹೋಯ್ತು ಈ ಕಡೆಗೆ. ಅಯ್ಯಪ್ಪ, ಇವಕ್ಕೆಲ್ಲ ತುಂಬ್ಕೊಳೋದು, ಕೊಡಕೆ ತೊಳೆಯೋದು. ಕಡೆ ಎಲ್ಲ ತೊಳೆದು ಇವಾಗ ಮೇವು ಹಾಕ್ಬಿಟ್ಟು ಎಲ್ಲ ಒಳಗೆ ಕಟ್ಟಾಕೋದಷ್ಟೇ. ಶೀತ ಅಂತೆ ದೊಡ್ಡದಲ್ವಾ ಪಂಚನ. ಈ ಕಡೆಗೆ ಹಾಕಿಲ್ಲ ಅಂದರೆ ಇನ್ನೊಂದು ತಗೊಬರ್ತೀನಿ ಪಂಚೆ. ಏಯಪ್ಪ, ಅಯ್ಯೋ ಬೇಡ ಬಿಡು. ಸೆಪ್ಪೆ ಏನಾಗಿಲ್ಲ ಕಣೆ, ಕರೆಕ್ಟಾಗೈತೆ. ಅಲ್ಲ ನಮ್ಮ ಅಮ್ಮ ತಿನ್ನಬಾರ್ದು ಕಣೆ. ಅಯ್ಯೋ ಅದೇನು ತಿನ್ನೋದೇನು ದೊಡ್ಡದಲ್ಲ. ಇವಳಂತೂ ಕಚಡವಾಗಿದ್ದಿದ್ದೆಲ್ಲ. ಕಚಡಾಗಿದ್ದರೆ ಏನು, ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಬಿಸಿ. ನಮ್ಮ ಅಕ್ಕ ಮಾತಾಡೋಕ್ಕೆ ಬಿಡೋದಿಲ್ಲ ನೋಡಿ, ತಟ್ಟೆ ಸೌಂಡ್ ಮಾಡ್ತಾಳೆ. ಕಾಂಕ್ರೀಟ್, ಬಿಸಿ ಬಿಸಿ ಕಾಂಕ್ರೀಟ್. ಓ ಸಾವಿತ್ರಿ ಇಲ್ಲೇ ಇಲ್ಲ. ಓಹೋ ಅದೇ ಚಿತ್ರಾನ್ನ. ಅದೇ ಅಲ್ಲ, ಅನ್ನ ಬೇಕಾದ್ರೆ ತಿನ್ನ ತರ್ಷಿತಾ. ಅನ್ನ ತಿನ್ನಬಾರ್ದು ಹೇಳ್ಬೇಕಂದ್ರೆ. ನೋಡಿ ಬಿಸಿ ಬಿಸಿ ಕಾಂಕ್ರೀಟ್. ಈ ಕಡೆ ಸೈಡಿಗೆ ಕೇಸರಿ ಬತ್ತು ಕಾಣ್ತೈತೆ ಬಿಡಿ. ಈ ಕಡೆ ಸೈಡಿಗೆ ಕೇಸರಿ ಬತ್ತು. ಪಿಕಾಸಿ ಬಗ್ಗೆ ಬಗೀತಾ ಇದೆ. ಪಿಕಾಸಿ ಕೆನೆಲ್ಲ ತೆಗ್ದಾಕು. ಯಾಕೆ ಮಮ್ಮಿ ಈರುಳ್ಳಿ ಹಾಕಿದ್ರು, ಏನು ಹಾಕಿದ್ರು ಅಂತ ಸಣ್ಣ ಕುಯ್ದಿದ್ದಾಳೆ. ಕೊಡೋದು ಬಾಣಲೆ. ಬಾರ್ಸವ, ನೀನು ಆ ಕಡೆ ಡ್ಯಾನ್ಸ್ ಆಡು, ಇಲ್ಲಿ. ಬಾರ್ಸಕು, ಅವಾಗ ಬಾರಿಸ್ತಿಲ್ಲ, ಹಂಗೆ ಬಾರ್ಸಕು.
ಇವಾಗೆಲ್ಲ ಒಣಗ ಹಾಕಿದ್ವಿ, ಅದಕ್ಕೆ ಸ್ವಲ್ಪ ಇದು ಅಕ್ಕಿ ಎಲ್ಲ ಒಂದ್ರ ಆಡ್ಕೊಂಡು ಮನೆಗೂ ಬಾಕ್ಸಿಗೆ ತುಂಬಿಡೋಣ. ನನಗೂ ಸ್ವಲ್ಪ ಚೀಲಕ್ಕೆ ಎಲ್ಲ ಒಂದ್ರ ಆಡ್ಕೊಂಡು ಕ್ಲೀನಾಗಿ ಕೇರ್ಕೊಂಡು ಭತ್ತ ಏನಾರ ಇದ್ದರೆ ಎಲ್ಲ ಆಯ್ಕೊಂಡು ಚೀಲಕ್ಕೆ ಹಾಕಿ ಇಟ್ಕೊತೀನಿ. ಇದನ್ನು ನನಗೆ ದೋಸೆಗೆ, ಇಡ್ಲಿಗೆ, ಅಕಸ್ಮಾತ್ ನಾನು ಹೇಳಿದ್ದೀನಲ್ಲ ಖಾಲಿ ಆದರೆ ನಾನು ಒಂದ್ಸಲ ಅನ್ನ ಇದರೊಳಗೆ ಮಾಡ್ಕೊತೀನಿ. ಸಾಫ್ಟಾಗಿ ಮೆತ್ತಗಿರುತ್ತೆ. ತುಪ್ಪ ಹಾಕೊಂಡು ಸಾಂಬಾರು ಹಾಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಒಬ್ರೊಬ್ರಿಗೆ ಸೋನಾ ಮಸೂರಿ ಅಕ್ಕಿನೇ ಇಷ್ಟ, ಒಬ್ರೊಬ್ರಿಗೆ ಈ ಥರ ಅನ್ನ ಇಷ್ಟ ಆಗಲ್ಲ ಅಂತ ಹೇಳ್ಕೊತ. ನನಗೆ ಮಾತ್ರ ಸೊಸೈಟಿ ಅನ್ನನೇ ಇಷ್ಟ. ನನಗೇನು ಅದೇ ಇದು ಬೆಂಗಳೂರಲ್ಲಿ ಇದ್ದೀನಿ, ಸಿಟಿಲಿ ಇದ್ದೀನಿ ಅಂದ್ಬಿಟ್ಟು ಅನ್ಕೊಬಿಟ್ಟು ನಾನು ಸೋನಾ ಮಸೂರಿ ಅಕ್ಕಿನೇ ಬೇಕು ಅಂತ ಅಂದ್ಕೊಂಡೆ. ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಂದು 2 ವಿಸಿಲ್ ಕೂಗ್ಸಿದ್ರೆ ಸಾಕು. ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಕಮ್ಮಿ ಹಾಕಿದ್ರೆ ಇದು ಉದ್ರಾಗಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಸರಿ ಅಂದ್ಬಿಟ್ಟು ಇವಾಗೆಲ್ಲ ಕ್ಲೀನಾಗಿ ಭತ್ತ ಎಲ್ಲ ಇರುತ್ತೆ, ಅದಕ್ಕೆ ಕ್ಲೀನಾಗಿ ತಗೊಂಡು ಎಲ್ಲ ಆಯ್ಕೊಂಡು ಕೇರ್ಕೊಂಡು ನಾನು ಚೀಲಕ್ಕೆ ಹಾಕೊತೀನಿ. ಚೀಲಕ್ಕೆ ಗಂಟು ಹಾಕ್ಕೊಂಡು ತೊಗೊಂಡು ಹೋಗ್ತೀನಿ. ಅಲ್ಲೋದ್ಮೇಲೆ ಬಾಕ್ಸಿಗೆ ಸುರ್ಕೊತೀನಿ. ಅಮ್ಮಂಗೆ ಅದಕ್ಕೆ ಅಕ್ಕಂಗೂ ಅಷ್ಟೇ ಬಾಕ್ಸ್ ಖಾಲಿ ಆಗಿತ್ತಲ್ಲ, ಅದಕ್ಕೆ ಇದನ್ನು ಮಾಡಿಕೊಟ್ಬಿಡ್ತೀನಿ. ಅಕ್ಕ ನಿನಗೂ ನಾವೆಲ್ಲ ಹೋದರೆ ಪಾಪ ಅವಳಿಗೂ ಕಷ್ಟ ಆಗುತ್ತೆ, ಕೆಲಸಗಳ ಇರುತ್ತಲ್ವ. ಸರಿ ಅಂದ್ಬಿಟ್ಟು ನಾನು ಬಾಕ್ಸಿಗೆ ತುಂಬಿಕೊಡ್ತೀನಿ. ನನ್ನ ತಂಗಿ ಎಲ್ಲ ಇದು ಒಂದಾಡ್ಕೊಡ್ತಾಯಿದ್ದೆ. ನಾನು ಕೇರಿ ಎಲ್ಲ ಅವಳಿಗೂ ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಕ್ತೀನಿ. ನನಗೂ ಚೀಲಕ್ಕೆ ಹಾಕಿ ಇಟ್ಕೊತಾ ಇದ್ದೀನಿ. ಬಾ, ಇಲ್ಲಿ ಕಾಣ್ತಾ ಇಲ್ಲ. ನೋಡಿ ನಮ್ಮ ಗುಂಡು ಈ ಥರ ಕವರ್ ತಗೊಂಡು ಹ್ಯಾಂಡ್ ಕವರಲ್ಲಿ ಹೆಂಗೆ ಬ್ಯಾಗ್ ಮಾಡ್ಕೊಂಡಿದ್ದಾನೆ. ತೋರಿಸಿ ಹಿಂದ್ಗಡೆ ತಿರ್ಗು, ಹಿಂದೆ ಐ ಸ್ಕೂಲಿಗೆ ಹೋಗ್ತಾನಲ್ಲ ಇವಾಗ, ಅದಕ್ಕೆ ಜೂನಿಂದ ಅದಕ್ಕೆ ಫಸ್ಟೇ ಬ್ಯಾಗ್ ಮಾಡ್ಕೊಬಿಟ್ಟಿದ್ದಾನೆ ತಯಾರಿನ. ಈ ಅಂತ ಕ್ಲೋಸಪ್ ಬಿಡ್ತಿದ್ದಾನೆ. ಚೆನ್ನಾಗಿತ್ತು. ಹೋಗು ವಾಕ್ ಮಾಡ್ಕೊಂಡು ಹೋಗು. ಕ್ಯಾಟ್ ವಾಕ್ ಕರೆಕ್ಟಾಗಿ ಹೋಗು. ಕ್ಯಾಟ್ ವಾಕ್. ಇವನು ಹೋಯ್ತಿದ್ದಾನೆ, ಇವನು ಕ್ಯಾಟ್ ವಾಕು. ಬೇಗ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ನೋಡಿದ್ರೆ ಇವತ್ತು ತಿಂಗಳು ಜಾತ್ರೆ ಇದೆ ಅಂತ ಅಂದರು. ಅದಕ್ಕೆ ನಾವು ಜಾತ್ರೆ ಬೇಗ ಚುಸ್ಕೊಂಡಿದ್ವಲ್ಲ, ಅದು ಒಂದು ತಿಂಗಳಿಗೆ ಮತ್ತೆ ಜಾತ್ರೆ ಮಾಡ್ತಾರೆ. ಸೇಮ್ ಜಾತ್ರೆ ಅಂದರೆ ಏನಿಲ್ಲ, ಎಡೆ ತೊಗೊಂಡೋಗ್ಬೇಕಷ್ಟೇ. ಸೇಮ್ ನಾವು ಬೇಗ ದಿವಸ ಅವತ್ತು ಎಡೆ ತೊಗೊಂಡೋಗಿದ್ವಲ್ಲ, ಒಬ್ಬಿಟ್ಟು, ಕೋಸಂಬರಿ, ಬೋಂಡ ಮತ್ತು ಮೊಸರನ್ನ ಮತ್ತು ಬೆಲ್ದನ್ನ ಈ ಥರ ತೊಗೊಂಡ್ಬಿಟ್ಟು ನಾವು ಹೋಗ್ಬೇಕು. ಅದಕ್ಕೆ ಅದು ಶಾಸ್ತ್ರ. ಅದು ಫಸ್ಟಿಂದನೂ ಮಾಡ್ಕೊಂಬಂದ್ರೆ ಆ ಥರ ಇವರು ಕಂಟಿನ್ಯೂಗಿ ಮಾಡ್ಕೊಂಡೋಗ್ಬೇಕು. ಸರಿ ಅಂದ್ಬಿಟ್ಟು ನಾವು ಅವತ್ತು ಕಾಯೋಗ್ಬಿಟ್ಟು ಎಳ್ಳೋಗ್ಬಿಟ್ಟು ಎಲ್ಲ ಮಾಡಿ ತಿಂದಿರೋ ಸಾಕಾಗಿದೆ. ಅದಕ್ಕೆ ಇವತ್ತು ಬೇಳೆ ಒಬ್ಬಿಟ್ಟು ಮಾಡ್ಕೊಂತ ಅಕ್ಕ ಹೋಗ್ಬಿಟ್ಟು ಊರೊಳಗಡೆ ಏನೂ ಇರಲಿಲ್ಲ, ಬೆಲ್ಲ ಎಲ್ಲ ಖಾಲಿ ಆಗಿತ್ತು. ನಾವು ಹೋಗ್ಬೇಕಂದ್ರೆ ಸಿಟಿಗೆ ಹೋಗಬೇಕು, ತುಂಬ ದೂರ. ಎಷ್ಟು ದೂರ ಗೊತ್ತಾ. ಅದಕ್ಕೆ ಇಲ್ಲೇ ಊರೊಳಗಡೆ ಅಂದರೆ ಸ್ವಲ್ಪ ದೂರ ಇದೆ, ಅಲ್ಲೇ ಎಲ್ಲಿ ಸ್ವಲ್ಪ ರೇಟ್ ಜಾಸ್ತಿ, ಒಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಇರುತ್ತೆ. ಇರಲಿ ಇವಾಗ ಅಷ್ಟೊಂದು ಪೆಟ್ರೋಲ್ ಹಾಕ್ಸ್ಕೊಂಡು ಅಷ್ಟು ದೂರ ಹೋಗೋಕ್ಕಿಂತ 2 ರೂಪಾಯಿ 3 ರೂಪಾಯಿ ಇಲ್ಲೇ ಕೊಟ್ಟರೆ ಆಗುತ್ತೆ. ಸರಿ ಅಂದ್ಬಿಟ್ಟು ಇವಾಗ ಎಲ್ಲ ಒಬ್ಬಿಟ್ಟೆಲ್ಲ ಎಡೆ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಕೊಟ್ಬಿಟ್ಟು ನಾನು ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ಕೊಳಕ್ಕಾಗಲಿಲ್ಲ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಸರಿ ಅಂದ್ಬಿಟ್ಟು ಬೇಗ ಬಂದ ತಕ್ಷಣ ಹೊಟ್ಟೆ ಹಸ್ಬಿಟ್ಟಿತ್ತು ನಮಗೂ. ಫುಲ್ಲು ಕೆಲಸ ಮಾಡ್ಕೊಂಡು ಬೇಗ ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಫುಲ್ಲು ರಶ್ ಅಂದರೆ ರಶ್ಶು. ಅಲ್ಲಿ ಎಲ್ಲದನ್ನು ಎಡೆಲ್ಲ ಕೊಟ್ಬಿಟ್ಟು ನಾವು ಮತ್ತೆ ಬೈಕಲ್ಲಿ ವಾಪಸ್ ಮನೆಗೆ ಬಂದ್ವಿ. ಅದಕ್ಕೆ ಕೋಸಂಬರಿ ಎಲ್ಲ ಹಂಗೆ ಇತ್ತು. ಕಾಯಿ ದೇವ್ರದಿತ್ತಲ್ಲ, ಕಾಯಿ ತೊಗೊಬಂದಿದ್ರು. ಅದನ್ನೆಲ್ಲ ತುರಿದ್ಬಿಟ್ಟು ಅಕ್ಕ ಹಾಕೋಣ ಚೆನ್ನಾಗಿರುತ್ತೆ ಅಂತ ಅಂದ್ಲು. ಬೋಂಡನ ಅಷ್ಟು ಬಿಸಿ ಬಿಸಿ ಬೋಂಡ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹಂಗೆ ಮಕ್ಳಿಗೆ ಮಾತ್ರ ಮಾಡ್ಕೊಬಿಟ್ಟು ದೇವರಿಗೆಲ್ಲ ಎಡೆ ತೊಗೊಬಿಟ್ಟು ಮಿಕ್ಕಿದ್ನೆಲ್ಲ ಅದನ್ನು ಹಂಗೆ ಇಟ್ಟಿದ್ವಿ. ಇವಾಗ ಮಾಡ್ಕೊಂಡು ತಿಂತೀವಿ. ಅದಕ್ಕೆ ಕೋಸಂಬರಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕಾಯಿ ಇವಾಗ ಚೆನ್ನಾಗಿರುತ್ತೆ. ಕೋಸಂಬರಿ ಜಾಸ್ತಿ ಕಾಯಿ ಹಾಕೊಂಡ್ರೆ ಚೆಂದ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.